ಸೊ ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಕುಕಿಂಗ್ ವೀಲ್ಸ್. ನಾನು ನಿಮ್ಮ ಅಭಿ. ಇವತ್ತು ಬೆಳಗ್ಗೆನೆ ಎದ್ದು ನಾವು ಸೀದಾ ಹೊರಟು ಮರೀನಾ ಬೀಚಿಗೆ ಬಂದಿದ್ದೀವಿ. ಬೆಳಿಗ್ಗೆ ನಾವು ಬರೋದು ಒಂದು 5 ಮಿನಿಟ್ಸ್ ಲೇಟ್ ಆಯಿತು, ಅದಕ್ಕೆ ಸನ್ರೈಸ್ ಲೈಟಾಗಿ ಮಿಸ್ ಆಗಿದೆ. ಸೊ ಪರವಾಗಿಲ್ಲ, ಇನ್ನೊಂದು ಮರೀನಾ ಬೀಚ್ ಬಗ್ಗೆ ಇನ್ನೊಂದಷ್ಟು ವಿಷಯಗಳನ್ನ ಮಾತಾಡ್ತಾ ಹೋಗೋಣ. ಚೆನ್ನಾಗಿದೆ, ಒಂಥರ ಬೀಚ್ ವ್ಯೂವ್ಸು ಮಜಾ ಇದೆ. ಬೆಳಿಗ್ಗೆನೂ ತುಂಬ ಜನ ಬಂದಿದ್ದಾರೆ, ತುಂಬ ಜನ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಬನ್ನಿ ಇನ್ನೊಂದಷ್ಟು ಬೀಚ್ ಬಗ್ಗೆ ಮಾತಾಡ್ತಾ ಹೋಗೋಣ. ಅದಕ್ಕೆ ಮುಂಚೆ ಹೋಗಿ ಬೀಚ್ದು ವಿಜುವಲ್ಸ್ ನೋಡ್ಕೊಂಡ್ ಬಂದ್ವಿ. ಸೊ ಇನ್ನೊಂದು ಮರೀನಾ ಬೀಚ್ ಏನಕ್ಕೆ ಫೇಮಸ್ ಅಂದ್ರೆ, ಇದು ಅರ್ಬನ್ ಏರಿಯಾ ಅಲ್ಲ. ಚೆನ್ನೈ ಒಂದು ಅರ್ಬನ್ ಏರಿಯಾ, ಚೆನ್ನೈ ಸೆಂಟ್ರಲ್ ಹತ್ರನೇ ಇರುವಂತಹ ಬೀಚ್. ಇದು ಆಲ್ಮೋಸ್ಟ್ ಇಲ್ಲಿಂದ 13 ಕಿಲೋಮೀಟರ್ಸ್ ಅರ್ಬನ್ ರೀಜನ್ ಅಲ್ಲಿ ಇರುವಂತಹ ಒಂದು ಬೀಚ್, ಅದಕ್ಕೆ ಫೇಮಸ್. ಇನ್ನೊಂದು ಇದು ಬೇ ಆಫ್ ಬೆಂಗಾಲ್ ಕನೆಕ್ಟ್ ಆಗುತ್ತೆ. ಇನ್ನೊಂದು ಇಲ್ಲಿ ಮರೀನಾ ಬೀಚ್ ನಲ್ಲಿ ತುಂಬಾ ಫೇಮಸ್ ಆಗಿರೋ ವಿಷಯಗಳು ಏನಂದ್ರೆ, ಇಲ್ಲಿ ಸೆಂಟ್ ಜಾರ್ಜ್ ಮ್ಯೂಸಿಯಂ ಒಂದಿದೆ. ಜೊತೆಯಲ್ಲಿ ಇಲ್ಲಿ MG ರಾಮಚಂದ್ರನ್ ಅವರು, MGR ಅವರು, ಜಯಲಲಿತಾ ಅವರು, ಇವರ ಸ್ಮಾರಕಗಳು ಇಲ್ಲೇ ಇರೋದ್ರಿಂದ ತುಂಬಾ ಜನ ಇಲ್ಲಿ ವಿಸಿಟ್ ಮಾಡುವಂಥದ್ದು ಇದೆ. ಸೊ ನಾವಿಲ್ಲಿ ಬೆಳಿಗ್ಗೆನೆ ಬಂದಿರೋದಕ್ಕೆ ಇಲ್ಲಿ ನೋಡ್ತಾ ಇರೋದು ಎಲ್ಲ ಖಾಲಿ ಇದೆ. ನೀವು ಸಂಜೆ ಟೈಮಲ್ಲಿ ಬಂದ್ರೆ ಸಂಜೆ ಇಲ್ಲಿ ಒಂದಷ್ಟು ಫುಡ್ ಸಿಗುತ್ತೆ, ಫುಡ್ ಕಾರ್ಟ್ಸ್ ಹಾಕಿರ್ತಾರೆ, ಟ್ಯಾಟೋ ಅಂಗಡಿಗಳಿರುತ್ತೆ, ಇನ್ನೊಂದು ಮತ್ತೊಂದು ಈ ತರ ಶಾಪಿಂಗ್ ಮಾಡೋದಕ್ಕೆ, ಚಿಕ್ಕ ಮಕ್ಳು ಆಟ ಆಡೋದು ತುಂಬಾ ಚೆನ್ನಾಗಿರುತ್ತೆ. ಆದಷ್ಟು ನೀವು ನೈಟ್ ಟೈಮ್ ವಿಸಿಟ್ ಮಾಡಿದ್ರೆ ನಿಮ್ಗೆ ಇನ್ನೂ ಕಲರ್ಫುಲ್ ಆಗಿ ತುಂಬಾ ಜನ ಇಟ್ಕೊಂಡು ಚೆನ್ನಾಗಿರುತ್ತೆ. ನಾವು ಬೆಳಿಗ್ಗೆ ಏನಕ್ಕೆ ಬಂದಿವಿ ಅಂದ್ರೆ, ಸ್ವಲ್ಪ ಜನ ಕಡಿಮೆ ಇರಲಿ, ಚೆನ್ನಾಗಿರುತ್ತೆ ಶೂಟಿಂಗ್ ಮಾಡೋದಕ್ಕೆ ಅಂತ ಅನ್ಕೊಂಡು ನಾವು ಬೆಳಿಗ್ಗೆ ಬಂದಿದ್ದು. ಸೊ ನೀವು ಟೈಮ್ ಸಿಕ್ಕಿದಾಗ ಮರೀನಾ ಬೀಚ್ಗೆ ಬನ್ನಿ, ವಿಸಿಟ್ ಮಾಡಿ. ಬಟ್ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಏನು ಅಂದ್ರೆ, ಈ ತರದ ಟೂರಿಸ್ಟ್ ಸ್ಪಾಟ್ಗಳಿಗೆ ಬಂದಾಗ ಆದಷ್ಟು ಈ ಜಾಗನ ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಬಿಕಾಸ್ ಇದು ಬರ್ತೀವಿ, ನೋಡ್ತೀವಿ, ಎಂಜಾಯ್ ಮಾಡ್ತೀವಿ, ಫೋಟೋ ತೆಗಿತೀವಿ, ವಿಡಿಯೋ ತೆಗಿತೀವಿ ಅಷ್ಟೇ ಅಲ್ಲ, ಆದಷ್ಟು ನಾವು ಕ್ಲೀನಾಗಿ ಇಟ್ಕೊಂಡಷ್ಟು ತುಂಬಾ ಒಳ್ಳೇದು. ಯಾಕಂದ್ರೆ ಇಲ್ಲಿ ಹಸುಗಳು ಓಡಾಡ್ತಾ ಇದಾವೆ, ನಾಯಿ ಮರಿಗಳು ಓಡಾಡ್ತಾ ಇದಾವೆ. ನೀವೇನೋ ಬಿಸಾಕೋದು, ಅದು ತಿಂದು ಅದಕ್ಕೇನಾದ್ರೂ ಎಫೆಕ್ಟ್ ಆದ್ರೆ ತುಂಬಾನೇ ಕಷ್ಟ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಜಾಗದ ಜೊತೆ ನಾನು ನಿಮ್ ಮುಂದೆ ಬರ್ತೀನಿ ಅಂತ ಹೇಳ್ತಾ ಬಾಯ್.